ನಾನ್ ತಾನೇ ಏನ್ ಮಾಡ್ಲಿ ಹೇಳು, ಈ ಸರ್ಕಾರದವ್ರು ಕೊಡೋ ಸೌಲಭ್ಯಗಳನ್ನೆಲ್ಲ ಹಳ್ಳಿ ಜನಕ್ಕೆ ತಲುಪೋ ಹಾಗೆ ವಿವರಿಸ್ಬೇಕು. ಅದು ಅಲ್ದಲೆ ಬಾಣಂತಿ ನೋಡ್ಕೋಬೇಕು, ಮಗು ನೋಡ್ಕೋಬೇಕು, ಯಾರಿಗೆ ಕಾಯಿಲೆ ಬಂದಿರುತ್ತೆ ಅವರು ನೋಡ್ಕೋಬೇಕು. ಇವನ್ನೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಸಮಯ ಆಗೋಗುತ್ತೆ. ಅಪ್ಪಯ್ಯ, ಇವನ್ನೆಲ್ಲ ನೋಡ್ಕೊಳಕ್ಕೆ ಅಂತ ಹಳ್ಳಿಗಳಿಗೆ ಹೋಗ್ತೀನಾ. ಹಳ್ಳಿಗಳ ಜನ ಎಷ್ಟು ಒಳ್ಳೆಯವರು ಅಂತಂದ್ರೆ ಅಪ್ಪಯ್ಯ, ನಾನ್ ಬರೋದನ್ನೇ ಕಾಯ್ತಾ ಇರ್ತಾರೆ ಕಣಪ್ಪಯ್ಯ. ನಾನ್ ಬರೋದೇ ತಡ ಕಣಪ್ಪಯ್ಯ. ಕುಂತಿರೋರು ನಿಂತ್ಕೋತಾರೆ, ನಿಂತ್ಕೊಂಡಿರೋರು ಎಗ್ರಿ 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 ನನಗ್ ಮಾಡ್ತಾರೆ ಕಣಪ್ಪಯ್ಯ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಕೈಲಿ ಇರಕ್ಕೆ ಆಗೋದಿಲ್ಲ ಕಣಪ್ಪಯ್ಯ. ಏನವ ಎತ್ತಿ ಎತ್ತಿ ಓಡಿಸ್ಕೊಳ್ಳೋದು. ಅಪ್ಪಯ್ಯ ನಮಸ್ಕಾರ ಕಣಪ್ಪಯ್ಯ, ನಮಸ್ಕಾರ. ನಮಸ್ಕಾರನಾ? ನಾನೇನೋ ಅಂದ್ಕೋಬಿಟ್ಟು ನನ್ ಪಿತ್ತನ ನೆತ್ತಿಗೇರ್ಸ್ಕೊಬಿಟ್ಟಿದೆ. ಮಗ ನಿನ್ ಕಂಡ್ರೆ ಇವಕ್ಕೆಲ್ಲ ಅಷ್ಟೊಂದು ಪ್ರೀತಿ ಹ್ಞೂ ಕಣಪ್ಪಯ್ಯ, ನನ್ ಕಂಡ್ರೆ ಇಷ್ಟಪಡದೆ ಇರೋದು ಯಾರಿದೆ ಹೇಳು? ಅದೆಲ್ಲ ಹೋಗ್ಲಿ ಅಪ್ಪಯ್ಯ, ಇನ್ನು ಕೆಲವ್ರಂತೂ ಎತ್ತಿ 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 ಬರೀ ಕುಲ್ಕದೇ ಆಗೋಯ್ತದೆ ಕಣಪ್ಪಯ್ಯ. ನನಗಂತೂ ನೋವೇ ಬಂದ್ಬಿಡುತ್ತೆ ಕಣಪ್ಪಯ್ಯ. ಏನ್ ನೋವ ಎತ್ತಿ ಎತ್ತಿ ಕುಲ್ಕೋದು? ಕೈ ಕಣಪ್ಪಯ್ಯ, ಕೈ ಥ್ಯಾಂಕ್ಸ್ ಕೊಡಕ್ಕೆ. ನೋಡು ಮಗಳೇ, ಅಂತ ಹುಡುಗರ ಹತ್ರ ನೀನು ಜಾಸ್ತಿ ಸಲಿಗೆಯಿಂದ ಇರಕ್ ಹೋಗ್ಬೇಡ. ಮಾತಿನ ಬರದಲ್ಲಿ ಬಾಳ್ನೆ ಹಾಳು ಮಾಡಕ್ ಬಿಡ್ತೇವೆ ಮುಂಡೆ. ಚಿನ್ನದಂತವು ಕಣಪ್ಪಯ್ಯ, ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ನೀನು. ಒಂಚೂರು ಕೊಟ್ಟು ನೋಡಿ. ಅವ್ರು ಇರೋದ್ರಿಂದಾನೆ ಕಣಪ್ಪಯ್ಯ ಎಣ್ಣೆಕ್ಲಿಗೊಂದು ಬೆಲೆ ಬಂದಿರೋದು. ಬರ್ಲಿ ಅಂತಾನೆ ಇಷ್ಟೊಂದು ಗಂಟೆ ಕಾಯಕ ಕುಂತವೆ. ನೀನ್ ಮುದಿ ಮೋಟ್ರು ಹಿಂಗೇನು ಅರ್ಥವಾಗುದಿಲ್ಲ ಅಪ್ಪಯ್ಯ. ನೀನ್ ವಯಸ್ಸು ಅಂದಾಗ ನನ್ಗೊಂದು ನೆನಪಾಯ್ತು ಕಣಪ್ಪಯ್ಯ. ದಿನ ನಾನು ಹಾಸ್ಪಿಟ್ಲಿಗೆ ಹೋಗುವಾಗ ನಾನು ಹೋಗ್ತೀನಲ್ಲ, ಆ ಸಂದಿಲಿ ಒಬ್ಬ ಯಾವಾಗ್ಲೂ ನಿಂತ್ಕೊಂಡಿರ್ತಾನೆ ಕಣಪ್ಪಯ್ಯ. ಯಾರೋ ಅವ್ರ? ಅವರೆಲ್ಲ ಇರಪ್ಪಯ್ಯ, ಪಾಪ ಅವ್ರ ಮೇಲೆ ಯಾಕೆ ಹೇಳ್ತೀಯ ಅಪ್ಪಯ್ಯ? ಅವನಲ್ಲ 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 ಅಪ್ಪಯ್ಯ, ಒಂದಿಷ್ಟೇ ಇಷ್ಟುದ್ದ ಇದ್ದಾನೆ ಕಣಪ್ಪಯ್ಯ ಅವನು. ನಾನು ಇಷ್ಟಕ್ಕೆ ಬರ್ಬೋದೇನೋ. ಯಾವಾಗ್ಲೂ ಸಂದಿಲ್ ನಿಂತ್ಕೊಂಡು ಸುಮ್ನೆ ನಾನು ಹೋಗೋದು ಬರೋದು ಹೋಗೋದು ಬರೋದನ್ನ ನೋಡ್ತಾ ನಿಂತಿರ್ತಾನೆ. ಆದ್ರೆ ಇವತ್ತು ಆ ಧೈರ್ಯ ಎಲ್ಲಿಂದ ಬಂದ್ಬಿಡ್ತೋ ಏನೋ ಕಣಪ್ಪಯ್ಯ ಗೊತ್ತಿಲ್ಲ. ಠಣ್ ಅಂತ ನನ್ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟ. ನಾನು ಯಾಕೆ ಹಿಂಗ್ ಬಂದು ನಿಂತ್ಕೊಂಡ ಅಂತಂದ್ರೆ, ರಂಬೆ ನೀನ್ ವಯಸ್ಸು ಎಷ್ಟು ಅಂದ. ಅದಕ್ಕೆ ನೀನ್ ಏನಂದವ? ಬೇಕಪ್ಪಯ್ಯ ತಗ. ಬೇಡ ಬೇಡ, 25 ತುಂಬಿ 26 ಬಿದ್ದಿದೆ ಅಂತಂದೆ. ಅದಕ್ಕೆ ಅವನು ಏನಂದ ಗೊತ್ತಾ ಅಪ್ಪಯ್ಯ? ಏನಂದ? ನಂದು 27 ತುಂಬಿ 28 ಬಿದೋದು, ನಂದಕ್ಕೆ ನಿಂದಕ್ಕೆ ಸರಿ ಹೋಯ್ತದೆ ಬಾ ಅಂದ.